ಸ್ನೇಹಿತರೆ, ಈ ದಿನ ನಾವು ಜೋರು ಮಳೆ ಇದ್ದ ಕಾರಣ ಸ್ವಲ್ಪ ಜೀಗುಜ್ಜೆ ಪೋಡಿ ಮಾಡುವಂತ ತಯಾರು ಮಾಡ್ತಿದ್ದೇವೆ. ಇದು ನಿನ್ನೆ ನಮ್ಮ ಬಾಚಿಕನವರ ಮನೆಯಿಂದ ಕೊಟ್ಟದ್ದು. ಒಳ್ಳೆ ಬೆಳೆದಿದೆ, ದೊಡ್ಡ ಜೀಗುಜ್ಜೆಯನ್ನು ಕೊಟ್ಟಿದ್ದಾರೆ. ನಮ್ಮಲ್ಲಿ ಜೀಗುಜ್ಜೆ ಮುಂಚೆ ಇತ್ತು, ಈಗ ಇಲ್ಲ. ಇದ್ದರೂ ಕೋತಿಗಳು ಅದನ್ನು ತಿಂದು ಲಗಡಿ ಹೊಡಿತೇವೆ. ಜೀಗುಜ್ಜೆಯ ಸಿಪ್ಪೆ ಎಲ್ಲ ತೆಗೆದು ತೆಳುವಾಗಿ ಕಟ್ ಮಾಡಿಕೊಳ್ಳೋದು. ಎಷ್ಟು ತೆಳುವಾಯಿತು ಅಷ್ಟು ಅದು ಕಾಯಿಸುವಾಗ ರೋಸ್ಟ್ ಆಗ್ತದೆ. ತಿನ್ನಲಿಕ್ಕೆ ಕೂಡ ಕರ್ಕುರು ಕರ್ಕುರು ಅಂತ ರುಚಿ ಆಗ್ತದೆ. ಹಾಗೆ ತುಂಬ ತೆಳುವಾಗಿ ನಾವು ಅದನ್ನು ತುಂಡು ಮಾಡಬೇಕು. ಕಟ್ ಮಾಡಿ ಆದಮೇಲೆ ಚೆನ್ನಾಗಿ ನೀರಿನಲ್ಲಿ ತೊಳೆಯಬೇಕು. ಯಾಕಂತ ಹೇಳಿದ್ರೆ ಅದರಲ್ಲಿ ಒಂದು ಅಂಟಿನ ಥರ ಇದೆ, ಸ್ವಲ್ಪ ಗಮ್ಮಿನ ಥರ ಇದೆ, ನಮ್ಮ ಈ ಹಲಸಿನಕಾಯಿಯೆಲ್ಲ ಇರ್ತದೆ ಹಾಗೆ. ನೋಡಿ, ಅದಕ್ಕೆ ಸ್ವಲ್ಪ ಕಡಲೆ ಹುಡಿ, ಆಮೇಲೆ ಸ್ವಲ್ಪ ಕಾರ್ನ್ ಫ್ಲವರ್, ಸ್ವಲ್ಪ ಅಚ್ಚ ಖಾರದ ಹುಡಿ, ಮತ್ತು ಸ್ವಲ್ಪ ಈ ರೊಟ್ಟಿಯ ಹಿಟ್ಟು, ಒಂದು 2-3 ಚಮಚದಷ್ಟು ರೊಟ್ಟಿಯ ಹಿಟ್ಟು ಹಾಕಿ, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಅದನ್ನು ಹಾಕಿ, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋದು. ಅದು ಉಂಡೆ ಇರಬಾರ್ದು, ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಎಲ್ಲರ ಮನೆಯಲ್ಲಿ ಮಾಡಿರ್ಬೋದು, ಇದಕ್ಕೆ ಎಷ್ಟೋ ಮುಂಚೆ ಮಾಡಿ ನೋಡಿರ್ಬೋದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಅದಕ್ಕೆ ನಾವು ತೆಳುವಾಗಿ ಕತ್ತರಿಸಿಟ್ಟಂತಹ ಜಿಗುಜ್ಜೆಯ ತುಂಡುಗಳನ್ನು ಹಾಕಿ ಸ್ವಲ್ಪ ಹೊತ್ತು ಅದನ್ನು ಮುಚ್ಚಿಡಲಿಕ್ಕೆ ಉಂಟು. 10 ನಿಮಿಷ ಹಾಗೆ ಇಟ್ಟು ಅದು ಕರೆಕ್ಟಾಗಿ ಜಿಗುಜ್ಜೆ ತುಂಡುಗಳಿಗೆ ಎಲ್ಲ ಅದರ ರುಚಿಯೆಲ್ಲ ಸೆಲ್ಕೊಳ್ತದೆ. ಆಮೇಲೆ ನಾವು ಅದನ್ನು ಎಣ್ಣೆ ಬಿಸಿ ಆಗುವಾಗ, ಎಣ್ಣೆ ಒಳ್ಳೆ ಬಿಸಿ ಆಗಬೇಕು, ಆವಾಗ ಪುಡಿಯನ್ನು ಕಾಯಿಸಲಿಕ್ಕೆ ಪ್ರಾರಂಭ ಮಾಡೋದು. ತೋರಿಸ್ತೇನೆ ಆಮೇಲೆ. ನೋಡಿ, 10 ನಿಮಿಷ ಕಳೆಯಿತು. ಈಗ ಕರೆಕ್ಟಾಗಿ ಅದಕ್ಕೆಲ್ಲ ಮಸಾಲೆ ತೆಗೆದುಕೊಂಡು ತಯಾರಾಗಿದೆ. ನೋಡಿ, ಎಣ್ಣೆ ಬಿಸಿಯಾಗಿ ಈಗ ಹಾಕ್ತಿದ್ದೇವೆ. ಬಹಳ ಒಂದು ರೋಸ್ಟ್ ಆದರೆ, ನಾನು ಹಾಗೆ ಹೇಳಿದಾಗೆ ಬಹಳ ಒಂದು ರುಚಿ ಆಗ್ತದೆ. ಈ ಮಳೆಗಾಲದಲ್ಲಿ ನಾವು ಹಣ ಕೊಟ್ಟು ಬೇರೆ ಅಂಗಡಿಯಿಂದ ತಿಂಡಿ ತರುವುದಕ್ಕಿಂತ ನಮ್ಮಲ್ಲಿ ಸಿಗುವಂಥ ಪೋಡಿ, ನಮ್ಮಲ್ಲಿ ತಯಾರು ಮಾಡಿದಂತಹ ತೆಂಗಿನೆಣ್ಣೆ ಇದೆ, ಬಹಳ ರುಚಿಯಾದ ಪೋಡಿ ತಯಾರಾಗಿದೆ. ನೋಡಿ, ಬಿಸಿ ಬಿಸಿಯಾದ ಕರುಕುರು ಜಿಗುಜ್ಜೆ ಪೋಡಿ ತಯಾರಾಗಿದೆ. ಸವಿಯಲು ಸಿದ್ಧವಾಗಿದೆ. ಎಲ್ಲರೂ ಸವಿಯಲು ಬನ್ನಿ, ಬಹಳ ರುಚಿಯಾಗಿದೆ ನೋಡಿ.